ಕೇರಳ ಹಾಗೂ ಕರ್ನಾಟಕ ರಾಜ್ಯದ ಸಂಗಮ ಸ್ಥಳವಾದ ಪೊಯ್ಯತ್ತಬೈಲು ಎಂಬಲ್ಲಿ ಸರ್ವಧರ್ಮೀಯ ಸೌಹಾರ್ದ ಕೇಂದ್ರವಾದ ಅಸಾಯ ದತ್ ಮನವಾಟಿ ಬೇಬಿ ದರ್ಗಾ ಶರೀಫ್ ಉರುಸ್ ಕಾರ್ಯಕ್ರಮವನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಭಕ್ತಿ ಶ್ರದ್ಧೆಗಳೊಂದಿಗೆ ಆಚರಿಸಲಾಗುತ್ತದೆ. ಈ ಬಾರಿಯೂ ಉರುಸ್ ಕಾರ್ಯಕ್ರಮ ಜನವರಿ 17ರಿಂದ ಫೆಬ್ರವರಿ 2ರ ತನಕ ನಡೆಯಲಿದೆ ಎಂದು ಪೊಯ್ಯತ್ತಬೈಲು ಜಮಾಅತ್ ಮತ್ತು ಉರುಸ್ ಕಮಿಟಿ ಅಧ್ಯಕ್ಷ ಡಿಎಂಕೆ ಮಹಮ್ಮದ್ ತಿಳಿಸಿದ್ದಾರೆ. ಜನವರಿ 17ರಂದು ನಡೆಯಲಿರುವ ಉರುಸ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ದರ್ಗಾ ಜಿಯಾರತ್ನೊಂದಿಗೆ ಪ್ರಾರಂಭಗೊಂಡು ಕಾರ್ಯಕ್ರಮದ ಶೈಖುನಾ ಅಬ್ದುಲ್ ಮಸೀದಿ ಫೈಜಿ ಅವರು ಪ್ರಾರ್ಥನೆಯನ್ನ ನಡೆಸಲಿದ್ದಾರೆ. ಧ್ವಜಾರೋಹಣವನ್ನ ಸೈಯದ್ ಅತಾವುಲ್ಲಾ ತಂಗಲ ಉದ್ಯಾವರ ನೆರವೇರಿಸಲಿದ್ದಾರೆ. ಇನ್ನು ಸಭೆಯ ಅಧ್ಯಕ್ಷತೆಯನ್ನ ಜಮಾಅತ್ ಮತ್ತು ಉರುಸ್ ಕಮಿಟಿ ಅಧ್ಯಕ್ಷ ಡಿಎಂಕೆ ಮಹಮ್ಮದ್ ವಹಿಸಲಿದ್ದು, ಜಮಾಅತಿನ ಮಾಜಿ ಅಧ್ಯಕ್ಷರುಗಳಾದ ಎನ್ ಅಹಮದ್ ಕುಂಜಿ ನಡಿಬೈಲು, ಟಿ ಅಹಮದ್ ಕುಂಜಿ ದೈಗೋಲಿ, ಅಹಮದ್ ಕುಂಜಿ ಓಡಂಗಲ, ಟಿ ಇಸ್ಮಾಯಿಲ್ ಲೆಕ್ಚರರ್ ಮತ್ತು ಸಬ್ ಕಮಿಟಿ ಧರ್ಮನಗರದ ಚೇರ್ಮನ್ ಅಬ್ದುಲ್ ಕರೀಂ ಡಿಕೆ ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ. ಮತ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜನವರಿ 17ರಂದು ರಾತ್ರಿ 8:30ಕ್ಕೆ ಅಸಾಯದ್ ಜಲಾಲುದ್ದೀನ್ ತಂಗಲ್ ಮಲ್ಲ ಅಧ್ಯಕ್ಷತೆಯನ್ನ ನಡೆಯಲಿದೆ. ಅಲ್ಲಾಜ್ ಅಸಾಯದ್ ಕೆಟಿ ಅಟಕೋಯ ತಂಗಲ್ ಕೊಂಬೋಲ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಇನ್ನು ಸಮಾರೋಪ ಸಮಾರಂಭ ಫೆಬ್ರವರಿ 1ರಂದು, ಹಾಗೆಯೇ ಜಲಾಲಿಯ ರಾತಿಬ್ ಜನವರಿ 21ರಂದು, ಮಹಲ್ ಸಂಗಮ ಜನವರಿ 19ರಂದು ನಡೆಯಲಿದೆ. ಇನ್ನು ಪೊಯ್ಯತ್ತಬೈಲ್ ಜಮಾಅತ್ ಮತ್ತು ಉರುಸು ಕಮಿಟಿ ಪ್ರಧಾನ ಕಾರ್ಯದರ್ಶಿ ಜಮಾಲುದ್ದೀನ್ ಎನ್ ಖಚಾಂಚಿ, ಇಬ್ರಾಹಿಂ ಹಾಜಿ ಸುಲ್ಯಾಮೆ, ಚೇರ್ಮನ್ ಸಿದ್ದಿಕ್ ಹಾಜಿ ಟಿಎ, ಖತೀಬ್ ಅಬ್ದುಲ್ ಜಮಾರ್ ಸಕಾಫಿ, ಕನ್ವೀನರ್ ಹನೀಫ್ ಪಿಕೆ ಈ ಸಂದರ್ಭ ಉಪಸ್ಥಿತರಿದ್ದರು. ಖಜಾಂಚಿ ಆದಂತಹ ಕೋಶಾಧಿಕಾರಿಯಾದ ಇಬ್ರಾಹಿಂ ಹಾಜಿ ಸುಲ್ಯಾಮೆ ಅವರು ಇದ್ದಾರೆ. ನಮ್ಮ ಉರುಸ್ ಕಮಿಟಿಯ ಉಪಾಧ್ಯಕ್ಷರಾದ ಸಿದ್ದಿಕ್ ಹಾಜಿ ಟಿಎ ನಮ್ಮೊಂದಿಗಿದ್ದಾರೆ. ನಮ್ಮಲ್ಲಿ ಈಗ ಜಮಾಅತ್ ಕಮಿಟಿ ಹಾಗೂ ಉರುಸ್ ಕಮಿಟಿಯ ಅಧ್ಯಕ್ಷರಾದಂತಹ ಡಿಎಂಕೆ ಮಹಮ್ಮದ್ ಅವರು ಈ ಕುರಿತು ಮಾತನಾಡುತ್ತಾರೆ. ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಉರ್ಕಾಡಿ ಪಂಚಾಯತಿನ ಪೊಯ್ಯತ್ತಬೈಲ್ ಎಂಬ ಪ್ರದೇಶ, ಇಲ್ಲಿ ಬಾಲೆಪುಡಿ ಕರ್ನಾಟಕ ಪ್ರದೇಶದ ಬಾಲೆಪುಡಿ ಪಂಚಾಯತ್ನ ಗಡಿ ಪ್ರದೇಶವಾದ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಪೊಯ್ಯತ್ತಬೈಲ್ ಎಂಬ ಪುಟ್ಟ ಅಲ್ಲಿ ಊರು. ಅಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಹಸೀರತ್ ಮಣವಾಟಿ ಬಿಬಿ ರಲಿಯಲ್ಲಾಹು ಅನ್ಹಾ ಅವರ ಹೆಸರಿನಲ್ಲಿ 2 ವರ್ಷಕ್ಕೆ ಒಮ್ಮೆ ನಡೆಸಿಕೊಂಡು ಬರುವ ಉರುಸ್ ಸಮಾರಂಭ ನಾಳೆ 17ನೇ ತಾರೀಕು ಜುಮಾ ನಮಾಜಿನ ನಂತರ ಸೈಯದ್ ಅತಾವುಲ್ಲಾ ತಂಗಲ್ ಅವರು ಫ್ಲಾಗ್ ಹಾಸ್ಟ್ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಅದರ ಪ್ರಾರ್ಥನೆಗೆ ನೇತೃತ್ವ ಪೊಯ್ಯತ್ತಬೈಲ್ ಜಮಾತ್ ಮುದ್ದರಿಸ್, ಪೊಯ್ಯತ್ತಬೈಲ್ ತಾಜುಶರಿಯಾ ದವದರ್ಸ್ ಪ್ರಿನ್ಸಿಪಾಲ್ ಆದಂಥ ಶೇಖುನಾ ಅಬ್ದುಲ್ ಮಜೀದ್ ಫೈಜ್ ಉಸ್ತಾದ್ ಅವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ನಾಳೆ ರಾತ್ರಿ 17ನೇ ತಾರೀಕಿನಂದು ರಾತ್ರಿ 7 ಗಂಟೆಗೆ ಸಮಸ್ತ ಕೇರಳ ಮುಸಾವರ ಇದರ ವೈಸ್ ಪ್ರೆಸಿಡೆಂಟ್ ಆದಂಥ ಅಸಯ್ಯದ್ ಅತಾವುಲ್ಲಾ ತಂಗಲ್ ಕುಂಬೋಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಪ್ರವಾಸ ಮಾಡಲಿಕ್ಕೆ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಪಂಡಿತರು ಆದಂಥ ಪೊಯ್ಯತ್ತಬೈಲ್ ಕಾಜಿ ಆದಂಥ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ಲಮಾ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಉಸ್ತಾದರವರು ಮುಖ್ಯ ಪ್ರವಾಸ ಮಾಡಲಿದ್ದಾರೆ. ಆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕಾಸರಗೋಡು ಉತ್ತರ ಮೇಘಲೆ ಅಧ್ಯಕ್ಷರಾದಂಥ ಸೈಯದ್ನ ಜಲಾಲುದ್ದೀನ್ ತಂಗಲ್ ಮಲ್ಲರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. 17ನೇ ತಾರೀಕಿನಂದು ನಡೆದು ಉದ್ಘಾಟನೆಗೊಂಡಂಥ ಕಾರ್ಯಕ್ರಮ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕಿನಂದು ಸಮಾಪನೆಗೊಳ್ಳಲಿದೆ. ಆ ಸಮಾಪನೆ ಉದ್ಘಾಟನೆ ಮಾಡಲಿಕ್ಕೆ ಬದ್ರುಸ್ ಸಾದಾತ್ ಸೈಯದ್ನ ಖಲೀಲ್ ತಂಗಲ್ ಕಡಲುಂಡಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದಲ್ಲದೆ ಈ ಕಾರ್ಯಕ್ರಮ ನಾಳೆ 17ನೇ ತಾರೀಕಿಗೆ ನಡೆದು 1ನೇ ತಾರೀಕಿಗೆ ಸಮಾಪನೆಗೊಂಡು 2ನೇ ತಾರೀಕಿನ ಫೆಬ್ರವರಿ 2ನೇ ತಾರೀಕಿನಂದು ಉರುಸ್ ಕಾರ್ಯಕ್ರಮ ನಡೆಯಲಿದೆ. ಉರುಸ್ ಕಾರ್ಯಕ್ರಮ ಭಯಂಕರ ವಿಜೃಂಭಣೆಯಲ್ಲಿ ನಡೀತಾ ಇದೆ.
1 ಲಕ್ಷದಿಂದ ಅಧಿಕ ಜನರು ಅನ್ನದಾನಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಅನ್ನದಾನ ಮಧ್ಯಾಹ್ನ 11 ಗಂಟೆಯಿಂದ ಅನ್ನದಾನ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ 1 ಲಕ್ಷದಷ್ಟು ಜನ ಅನ್ನದಾನಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಪತ್ರ ಕುರಿತು ಅಧ್ಯಕ್ಷರು ಹೇಳಿದ ಹಾಗೆ ಸರ್ವ ಧರ್ಮೀಯರ ಸೌಹಾರ್ದತೆಯ ಒಂದು ಕೇಂದ್ರವಾಗಿದೆ ಪಯ್ಯತ್ತ ಬೇಗ್ ದರ್ಗಾ ಶರೀಫ್. ದೈನಂದಿನ ನೂರಾರು ಕುಟುಂಬಗಳು ಅಲ್ಲಿ ಬಂದು ಹರಕೆ ಸಲ್ಲಿಸಿ ಅವರ ತೊಂದರೆಗಳು ಸಂಕಷ್ಟಗಳು ಹೇಳಿ ಅದಕ್ಕೆ ಪ್ರತಿಫಲ ಲಭಿಸುವಂತಹ ಒಂದು ಕೇಂದ್ರವಾಗಿದೆ. 5 ಶತಮಾನಗಳ ಪಾರಂಪರ್ಯವು ಇದಕ್ಕೆ ಇದೆ. ಅಲ್ಲಿಯ ಮಸೀದಿಯಾಗಲಿ, ಅಲ್ಲಿಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಲಿ, ವಿಮೆನ್ಸ್ ಶರೀಯತ್ ಕಾಲೇಜ್ ಆಗಲಿ, ದಅವಾ ದರ್ಸ್ ಆಗಲಿ, ಮದರಸೆಗಳಾಗಲಿ ಎಲ್ಲವೂ ಸಹ ಮಣವಾಟಿ ಬೀವಿ ರದಿಯಲ್ಲಾಹು ಅನ್ಹವರ ಮಕಾಮ್ ಅಲ್ಲಿ ಬಂದ ನಂತರ ಅದರ ಒಂದು ಬರಕತ್ತಿನಿಂದ ಉಂಟಾದ ಈ ಒಂದು ಜಮಾಅತ್ ಹಾಗೂ ಸ್ಥಾಪನೆಯಾಗಿರುತ್ತದೆ. ಇದರ ಉರೂಸ್ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ 17 ದಿವಸಗಳಷ್ಟು ಎಲ್ಲ 2 ವರ್ಷಕ್ಕೊಮ್ಮೆ ನಡೆಯಲಿದೆ. ನಾಳೆ ಜನವರಿ 17ರಂದು ಅದರ ಉದ್ಘಾಟನೆ ನಡೆಯಲಿದೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಉರೂಸ್ ಕಾರ್ಯಕ್ರಮದ ಮತಪ್ರಭಾಷಣ ಅದಕ್ಕೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿಯಾದಂತಹ ಕಾಂತಪುರಂ AP ಉಸ್ತಾದರವರು ಭಾಗವಹಿಸಲಿದ್ದಾರೆ. ಈ ಉರೂಸ್ ಕಾರ್ಯಕ್ರಮದ 16 ದಿನಗಳ ಮತಪ್ರಭಾಷಣ ನಂತರ ಸಮಾರೋಪ ಸಮಾರಂಭ 2ನೇ ತಾರೀಕಿನಂದು ಫೆಬ್ರವರಿ 2ನೇ ತಾರೀಕಿನಂದು ಉರೂಸ್ ಕಾರ್ಯಕ್ರಮವು ಅಧ್ಯಕ್ಷರು ಹೇಳಿದ ಹಾಗೆ ಲಕ್ಷಕ್ಕಿಂತಲೂ ಮಿಕ್ಕ ಜನರು ಅನ್ನದಾನ ಅಲ್ಲಿ ಅದಕ್ಕೆ ಒಂದು ಸೇರುವಂತಹ ಒಂದು ಕಾರ್ಯಕ್ರಮವಾಗಿದೆ. ಇದರ ಪ್ರಚಾರವು ಎಲ್ಲ ಜನರಿಗೆ ಪತ್ರ ಮಾಧ್ಯಮಗಳು ಇದನ್ನು ಪ್ರಕಟಗೊಳಿಸಿ ನಮ್ಮೊಂದಿಗೆ